ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ, ಅರಿವಿನಲ್ಲಿ ಅರಿವನ್ನು ತಿಳಿಯೋದು ಹೇಗೆ ಎಂಬ ಪ್ರಶ್ನೆ. ಅಂದರೆ ನಾವು ಅರಿವಿನಲ್ಲೇ ಇದ್ದೀವಿ, ಅರಿವಿನಲ್ಲೇ ಇದ್ದರೂ ಮತ್ತು ಆ ಅರಿವನ್ನು ನಾವು ಹೇಗೆ ತಿಳಿಯೋಕ್ಕೆ ಸಾಧ್ಯ ಎಂಬ ಪ್ರಶ್ನೆ. ಉದಾಹರಣೆಗೆ, ನಾವು ಬೆಳಕಿನಲ್ಲಿದ್ದೀವಿ, ಬೆಳಕಿನಲ್ಲೇ ಇರ್ತೀವಿ, ಬಟ್ ಬೆಳಕನ್ನ ನಾವು ತಿಳಿಯೋಕ್ಕೆ ಯಾಕೆ ಸಾಧ್ಯ? ಇರೋದು ಮಾತ್ರ ಬೆಳಕಿನಲ್ಲೇ, ತಿಳಿಯೋದನ್ನ ಬೆಳಕಾಗಿ ನಾವು ತಿಳಿಯೋಕ್ಕೆ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ. ನೋಡಿ, ನಾವು ಏನು ಸಾಧನೆಗಳು ನಾವು ಮಾಡ್ತಾಯಿದ್ದೀವಿ ಆಧ್ಯಾತ್ಮಿಕವಾಗಿ, ಏನು ಸಾಧನೆ ಮಾಡ್ತಾಯಿದ್ದೀವಲ್ಲ, ಆ ಸಾಧನೆಗಳು ಹೇಗಿದೆಯಪ್ಪ ಅಂದರೆ, ನಾವು ಜ್ಞಾನವನ್ನು ಪಡ್ಕೊಬೇಕು, ಜ್ಞಾನ ಸ್ವರೂಪರಾಗಬೇಕು ಅಂತ ನಾವು ಸಾಕಷ್ಟು ರೀತಿಯಲ್ಲಿ ಸಾಧನೆಗಳು ಮಾಡ್ತಾಯಿದ್ದೀವಿ ಆಧ್ಯಾತ್ಮದ ಸಾಧನೆಯ ಹಾದಿಯಲ್ಲಿ. ಆದರೆ ಇದು ಹೇಗೆ ಸಾಧ್ಯ? ಇದು ನಿಜನಾ? ಸಾಧಿಸುವ ರೀತಿ ಹೇಗೆ ಅಂತ ವಿಚಾರ ಮಾಡೋಣ. ನೋಡಿ, ಇಲ್ಲಿ ನಾವು ಏನು ಹೇಳಿದ್ವು ಅಂದರೆ, ಅರಿವಿನಲ್ಲೇ ಇದ್ಕೊಂಡು ನಾವು ಅರಿವನ್ನು ತಿಳಿಯೋಕ್ಕೆ ಹೋಗ್ತಾಯಿದ್ದೀವಿ. ಬೆಳಕಿನಲ್ಲೇ ಇದ್ದೀವಿ, ಅದನ್ನೇ ಬೆಳಕನ್ನೇ ತಿಳಿಯೋಕ್ಕೆ ಹೋಗ್ತೀವಿ. ನಾವು ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ನೀವು ಅರಿವಿನಲ್ಲೇ ಇದ್ಕೊಂಡು ಅರಿವನ್ನು ತಿಳಿಯೋಕ್ಕೆ ಸಾಧ್ಯ ಇಲ್ಲ, ಬೆಳಕಿನಲ್ಲೇ ಇದ್ಕೊಂಡು ಬೆಳಕನ್ನ ತಿಳಿಯೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಿಮಗೆ ಬೆಳಕು ಬಿಟ್ಟರೆ ಬೇರೆ ಏನು ಗೊತ್ತೇ ಇರಲ್ಲ. ಬೆಳಕಿನಲ್ಲಿ ಇದ್ದವರಿಗೆ ಕತ್ತಲ ಬಗ್ಗೆ ಅನುಭವನೇ ಇರಲ್ಲ, ಕೇವಲ ಬೆಳಕಾಗಿ ಇರ್ತೀರ. ಅದೇ ರೀತಿಯಾಗಿ ಅರಿವನ್ನು ಹೆಂಗೆ ತಿಳಿತೀರ? ಸಂಪೂರ್ಣವಾಗಿ ಅರಿವೇ ಇರುವಾಗ ಮತ್ತೆ ಇನ್ನೇನು ತಿಳಿಯೋಕ್ಕಲ್ಲಿ ಏನೂ ಇಲ್ಲ. ಆದ್ದರಿಂದ ಅಲ್ಲಿ ಎಲ್ಲವೂ ಅರಿವಿನ ಸ್ವರೂಪವೇ ಆಗಿರುತ್ತೆ. ನಾವು ಹೀಗಿರುವಾಗ ಏನನ್ನು ತಿಳಿತೀವಿ? ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ನಾವು ನಿಜವಾಗಲೂ ಸಾಧನೆಗಳು ಏನು ನಾವು ಮಾಡೋಕ್ಕೆ ಹೋಗ್ತಾಯಿದ್ದೀವೋ ಅಂದರೆ, ಜ್ಞಾನವನ್ನು ಪಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ ಅಂತ ನಾವೇನು ಅಂತ ತಿಳ್ಕೊಂಡಿದ್ದೀವೋ, ಖಂಡಿತ ನಾವು ಜ್ಞಾನವನ್ನು ತಿಳಿಯೋದಕ್ಕಿಂತ ಹೆಚ್ಚಾಗಿ ಅಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ಇದ್ವಿ. ಅಜ್ಞಾನ ಎಂದರೇನು? ಅದರ ಕತ್ತಲು ಅಂದ್ರೇನು? ಅಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಜ್ಞಾನ ಹಾಗೆ ಹೀಗೆ ಅಂತ ನಾವು ಅನುಭವ ಮಾಡ್ಕೊತಾ ಇದ್ವಿ ಮತ್ತು ಕಲ್ಪನೆ ಮಾಡ್ಕೊತಾ ಇದ್ವಿ. ಆದರೆ ನಾವು ಜ್ಞಾನವನ್ನು ಅರ್ಥ ಮಾಡ್ಕೊಳಕ್ಕಾಗಲಿ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇರೋದು ಕೇವಲ ಅಜ್ಞಾನವನ್ನು ಮಾತ್ರ. ಅಂದರೆ ಕತ್ತಲನ್ನು ಮಾತ್ರ ನಾವು ಹೋಗಲಾಡಿಸ್ಬೋದು. ಕತ್ತಲಿಂದ ನಾವು ದೂರ ಉಳಿಬೋದು, ಬೆಳಕಿನಲ್ಲೇ ಇರ್ಬೋದು. ಅಂದರೆ ನಾವು ಅರಿವಿನ ಸ್ವರೂಪರೇ ಆಗಿರುವಾಗ, ಅಂದರೆ ನಾವು ಚೈತನ್ಯ ಸ್ವರೂಪರೇ ಆಗಿರುವಾಗ, ಅಲ್ಲಿ ನಾವು ಬ್ರಹ್ಮನಾಗಬೇಕು, ಆಗಿಲ್ಲ ಅಂತ ಅನಿಸಿಕೆ ಭಾವನೆಯನ್ನು ಬಿಡಬೇಕಾಗಿತ್ತೆ ಅಷ್ಟೇ ಹೊರತು ಅಲ್ಲಿ ಬೇರೆ ಯಾವುದೂ ಇಲ್ಲ. ಅದು ಹೇಗೆ ಅಂದರೆ, ನೋಡಿ, ನಾವು ಈ ಜ್ಞಾನವನ್ನು ನಾವು ಪಡ್ಕೊತಾ ಇದ್ದೀವ. ಏನು ಜ್ಞಾನ ಪಡ್ಕೊತಾ ಇದ್ದೀವಿ? ನಾವು ಅಜ್ಞಾನವನ್ನು ಅರ್ಥ ಮಾಡ್ಕೊತಾ ಇದ್ದೀವಿ. ನೋಡಿ, ಬಂಧನ ಅಂದ್ರೇನು? ಬಂಧನ ಅಂದ್ರೇನು? ಬಂಧನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಅರ್ಥ ಮಾಡ್ಕೊತಾ ಇದ್ದೀವಿ. ದೇಹಾಭಿಮಾನ ಆಗಲಿ, ಮಮಕಾರ ಆಗಲಿ, ಮತ್ತು ಮನಸ್ಸಿನ ಕೆಲವು ಭಾವನೆಗಳಾಗಲಿ,
ಕಾಮ, ಕ್ರೋಧ, ಮದ, ಲೋಭ, ಮದ ಮತ್ಸರ ವಿಚಾರಗಳಾಗಲಿ, ಇವು ಕೆಲವನ್ನ ಕತ್ತಲಿಂದ ಕೂಡಿರುವ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊತಿದ್ವಿ ಹೊರತು ಬಂಧನಕ್ಕೆ ಕಾರಣ ಆಗಿರುವ. ಆದರೆ ನಾವು ನಿಜವಾದ ಜ್ಞಾನನ ಪಡ್ಕೊತಾ ಇದ್ದೀವ. ನಾವು ಪಡ್ಕೊತಾ ಇರೋದು ಏನಪ್ಪ ಅಂದರೆ ಅಜ್ಞಾನವನ್ನು ಅರ್ಥ ಮಾಡ್ಕೊತಾ ಇದ್ದೀವಿ, ಜ್ಞಾನವನ್ನು ಅರ್ಥ ಮಾಡ್ಕೊತಿಲ್ಲ. ಯಾಕೆಂದರೆ ಜ್ಞಾನವನ್ನು ಅರ್ಥ ಮಾಡ್ಕೊಳಕ್ಕಲ್ಲಿ ಏನೂ ಇಲ್ಲ. ಯಾಕೆಂದರೆ ಅಲ್ಲಿ ಕೇವಲ ಅರಿವೇ ಅರಿವಾಗಿರುವಾಗ ಅರಿವನ್ನು ನೀವು ಹೇಗೆ ಅರ್ಥ ಮಾಡ್ಕೊತೀರ? ಯಾಕೆ ಅರ್ಥ ಮಾಡ್ಕೊತೀರ? ಯಾಕೆಂದರೆ ಅರಿವಿನಲ್ಲಿ ಸದಾ ಆನಂದ, ಶಾಂತಿ ಸಹಜವಾಗಿ ಇರೋದ್ರಿಂದ ನೀವು ಅಸಹಜವಾದದನ್ನು ಅರ್ಥ ಮಾಡ್ಕೊತಾ ಇದ್ದೀವಿ. ಸಹಜವಾದದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ನಾವು ಅರಿವಿನ ಸ್ವರೂಪರೇ ಆಗಿದ್ವಿ, ಬ್ರಹ್ಮ ಸ್ವರೂಪರೇ ಆಗಿದ್ವಿ. ಅದು ಹೇಗೆ ಅಂದರೆ ನೋಡಿ, ಒಂದು ಚಿಕ್ಕ ಮಗು, ಒಂದು 2 ವರ್ಷದ ಮಗುಗೆ ಅದು ಏನು ಅರ್ಥ ಮಾಡ್ಕೊಂಡಿರುತ್ತೆ? ಯಾವ ಜ್ಞಾನ ಅರ್ಥ ಮಾಡ್ಕೊಂಡಿರುತ್ತೆ? ಏನೂ ಇಲ್ಲ. ಆದರೆ ಆನಂದವಾಗಿ ಇತ್ತಲ್ಲ, ಆ ಆನಂದವಾಗಿ ಅದು ಎಲ್ಲಿಂದ ಬಂತು? ಅದು ಸಹಜವಾದ ಸ್ವರೂಪ, ಅದು ಆ ಅರಿವಿನ ಸ್ವರೂಪ. ಆದ್ದರಿಂದ ಅದು ಸಹಜವಾಗಿ ಆನಂದವಾಗಿದೆ. ಅದು ನಾವು ಸಹಜವಾಗಿ ಅದು ಆ ಜ್ಞಾನಾನಂದ ಸ್ವರೂಪ ಬೆಳಗ್ತಾನೆ ಇರೋದ್ರಿಂದ ನಾವಲ್ಲಿ ಪಡ್ಕೊಬೇಕಾರೋದಾಗಲಿ ಅರ್ಥ ಮಾಡ್ಕೊಳಕ್ಕೆ ಆಗಲಿ ಏನೂ ಉಳಿದಿಲ್ಲ. ನಾವು ಇಲ್ಲಿ ಆ ಮನಸ್ಸು, ಬುದ್ಧಿ, ದೇಹ ಬೆಳೆದಾಗೆ ನಮ್ಮ ಮನಸ್ಸಿನ ಕಲ್ಪನೆಗಳು, ತಪ್ಪು ತಿಳುವಳಿಕೆಗಳು ಬೆಳೀತವೆ. ಅದರಿಂದ ಆಗುವ ಸಮಸ್ಯೆಯೇ ಬಂಧನ. ಆ ಬಂಧನ ಅಂದರೆ ಏನು? ಮುಕ್ತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳೋದಕ್ಕಿಂತ ಬಂಧನಕ್ಕೆ ಕಾರಣಗಳ ಬಗ್ಗೆ ಅರ್ಥ ಮಾಡ್ಕೊತೀವಿ. ಮುಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಮುಕ್ತರೇ ಆಗಿರುವಾಗ ಮತ್ತೆ ನಾವು ಅರ್ಥ ಮಾಡ್ಕೊಳಕ್ಕೆ ಅಲ್ಲಿ ಏನು ಉಳಿದಿದೆ? ನಾವು ಸದಾ ಮುಕ್ತರೇ ಆಗಿರುವಾಗ ಅರಿವಿನ ಬೆಳಕು ಅಥವಾ ಚೈತನ್ಯ ಸದಾ ಇರುವಿಕೆಯಿಂದ ಕೂಡಿರುವುದು ಇದ್ದೇ ಇದೆ. ಅದು ಇಲ್ಲ ಇಂಥ ಯಾವುದಾದ್ರೂ ಸಮಯ ಇದೆಯಾ? ಇಲ್ಲ. ಸದಾ ಅರಿವಿನ ಬೆಳಕಿನಲ್ಲಿ ಬೆಳಗ್ತಾನೆ ಇರೋದ್ರಿಂದ ಆ ಅರಿವೇ ತಾನಾಗಿರುವಾಗ ನಾನು ಇದು ನಾನು ಅಂತ ಅದರಲ್ಲಿ ಅವಶ್ಯಕತೆ ಇಲ್ಲ. ಆ ಅರಿವೇ ತಾನಾಗಿ ಸಹಜವಾಗಿ ಸ್ವಯಂ ಪ್ರಕಾಶವಾಗಿ ಬೆಳಗ್ತಿರೋದ್ರಿಂದ ನಾವು ಬ್ರಹ್ಮ ಸ್ವರೂಪರೇ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.